ಅತ್ತ ದರ್ಶನ್ ಹೀಗೆ ರಿಲೀಸ್ ಆಗ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ನಲ್ಲಿ ಜಾಮೀನು ಬಾಂಡ್ ಅನ್ನ ಪೂರೈಸಿದ್ದಾರೆ. ಇತ್ತ ಪವಿತ್ರ ಗೌಡ ಸೇರಿ 6 ಆರೋಪಿಗಳು ಕೂಡ ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗ್ತಾ ಇದ್ದಾರೆ. A1 ಪವಿತ್ರ ಗೌಡ, A14 ಪ್ರದೋಷ್, A7 ಅನುಕುಮಾರ್, A6 ಜಗದೀಶ್, A12 ಲಕ್ಷ್ಮಣ್, A11 ನಾಗ ಅಲಿಯಾಸ್ ನಾಗರಾಜ್. ಈ 6 ಮಂದಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳು. ಈ 6 ಆರೋಪಿಗಳ 6 ತಿಂಗಳ ಜೈಲುವಾಸಕ್ಕೆ ಇವತ್ತು ತೆರೆ ಬೀಳ್ತಿದೆ. ಪರಪ್ಪನ ಅಗ್ರಹಾರ ಜೈಲಿಂದ ಪವಿತ್ರ ಗೌಡಾಗಿ ಬಿಡುಗಡೆ ಭಾಗ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಜೂನ್ 11ರಂದು ಅರೆಸ್ಟ್ ಆಗಿದ್ರು. ಜೂನ್ 20ರಂದು ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಇದೀಗ 6 ತಿಂಗಳ ಬಳಿಕ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗುವ ಸಾಧ್ಯತೆ ಇದೆ. A1 ಆರೋಪಿ ಪವಿತ್ರ ಗೌಡ ಜೊತೆಗೆ ಪ್ರದೋಷ್ ಹಾಗೂ ಅನುಕುಮಾರ್ ಕೂಡ ಜೈಲಿನಿಂದ ರಿಲೀಸ್ ಆಗ್ತಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಸೇರಿ ಈಗಾಗಲೇ 7 ಆರೋಪಿಗಳಿಗೆ ಕಳೆದ ಶುಕ್ರವಾರ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು. ಹಾಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಆದರೆ ಅದಕ್ಕೂ ಮೊದಲು ಸರ್ಟಿಫೈಡ್ ಕಾಪಿ 57ನೇ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡಗೆ 2 ಶ್ಯೂರಿಟಿ ನೀಡಿದ್ದಾರೆ. ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಪರಿಚಯಸ್ಥ ಮುನೀಶ್ ಮತ್ತು ಮತ್ತೊಬ್ಬ ಮಹಿಳೆ ಪ್ರಕರಣದ A1 ಪವಿತ್ರ ಗೌಡಗೆ ಶ್ಯೂರಿಟಿ ನೀಡಿದ್ದಾರೆ. ಷರತ್ತುಗಳನ್ನು ಪೂರೈಸಿದ ಬಳಿಕ ಸೆಷನ್ಸ್ ಕೋರ್ಟ್ ಆದೇಶದ ಪ್ರತಿ ಪರಪ್ಪನ ಅಗ್ರಹಾರ ಜಿಲ್ಲಾಧಿಕಾರಿಗಳಿಗೆ ತಲುಪಲಿದೆ. ಆ ಬಳಿಕ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ ನಟಿ ಪವಿತ್ರ ಗೌಡ ಜೂನ್ 11ರಂದು ಅರೆಸ್ಟ್ ಆಗಿ ಜೂನ್ 20ರಂದು ಜೈಲು ಸೇರಿದ್ಲು. ಈಗ 6 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗ್ತಿದ್ದಾರೆ. ಪವಿತ್ರ ಗೌಡ ಜೊತೆ ಪ್ರದೋಷ್ ಹಾಗೂ ಅನುಕುಮಾರ್ ಕೂಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಿದ್ದಾರೆ. ಸಂಬಂಧಿಕರನ್ನ ಬಿಟ್ಟರೆ ಪವಿತ್ರ ಗೌಡ ನಿವಾಸದ ಬಳಿ ಯಾರೂ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ಪವಿತ್ರ ಗೌಡ ಅವ್ರಿಗೂ ಕೂಡ ಇವತ್ತು ಏನಂತಂದರೆ 7 ಜನ ಆರೋಪಿಗಳೇನಿದ್ರು ಅವರೆಲ್ಲರಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಪವಿತ್ರ ಗೌಡ ಅವ್ರಿಗೂ ಕೂಡ ಇದು RR ನಗರದಲ್ಲಿರುವಂತಹ ಅವರ ನಿವಾಸ. ಈ ಒಂದು ನಿವಾಸದಲ್ಲಿ ಪವಿತ್ರ ಗೌಡ ಅವರು ವಾಸವಾಗಿದ್ದರು. ಬಟ್ ಅವರು ಈ ಒಂದು ಪ್ರಕರಣದಲ್ಲಿ ಜೈಲು ಸೇರಿದಾಗಿಂದ ಕೂಡ ಇಲ್ಲಿ ಯಾರು ಕೂಡ ಇರ್ತಾ ಇರಲಿಲ್ಲ. ಬಟ್ ಕುಟುಂಬಸ್ಥರು ಆಗಾಗ ಬಂದು ಹೋಗುವಂಥದ್ದು ಇರುವಂಥದ್ದು ಮಾತ್ರ ಇತ್ತು. ಇಲ್ಲಿ ಏನಂತಂದರೆ ಅವರ ನೆಚ್ಚಿನ ಶ್ವಾನ ಕೂಡ ಇತ್ತು. ಬಟ್ ಅದನ್ನು ಕೂಡ ಬೇರೆ ಕಡೆ ಸ್ಥಳಾಂತರಿಸಲಾಗಿರ್ತಕ್ಕಂಥದ್ದು. ಅತ ದರ್ಶನ್ ಹಿಂದೆ ಮುಂದೆ ಫ್ಯಾನ್ಸ್ ಇದ್ರೆ ಈತ ರಿಲೀಸ್ ಆಗ್ತಿರುವ ಪವಿತ್ರ ಗೌಡ ಮನೆಯತ್ತ ಯಾರೂ ಸುಳಿದಿಲ್ಲ. RR ನಗರದಲ್ಲಿರೋ ನಿವಾಸಕ್ಕೆ ಪವಿತ್ರ ಆಗಮಿಸಲಿದ್ದಾರೆ. ಮನೆಯೊಳಗೆ ಕುಟುಂಬಸ್ಥರು ಆಪ್ತರು ಮಾತ್ರವೇ ಇರುವಂತಿದೆ. ಪವಿತ್ರ ಗೌಡ ಸೇರಿ ಇತರ ಆರೋಪಿಗಳು ಜೈಲು ಪಾಲಾಗ್ತಿದ್ದಂತೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಚಾರ್ಜ್ ಶೀಟ್ಗೂ ಮೊದಲು ಅರ್ಜಿ ಸಲ್ಲಿಸಿದ್ರಿಂದ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ರಿಜೆಕ್ಟ್ ಆಗಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ 2 ಬಾರಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದ್ದು ಕಳೆದ ಶುಕ್ರವಾರ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಶಿವಮೊಗ್ಗದಲ್ಲಿ 2, ಕಲಬುರಗಿಯಲ್ಲಿ ನಾಗ ರಿಲೀಸ್ ಸಾಧ್ಯತೆ. ಅತ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿರುವ ನಾಗ ಅಲಿಯಾಸ್ ನಾಗರಾಜ್ಗೂ ಬೇಲ್ ಸಿಕ್ಕಿದೆ. ಈಗಾಗಲೇ ನಾಗನಿಗೂ ಶ್ಯೂರಿಟಿ ಪ್ರಕ್ರಿಯೆ ಮುಗಿದಿದೆ. ಸೆಷನ್ ಕೋರ್ಟ್ನಲ್ಲಿ ಶ್ಯೂರಿಟಿ ಬಳಿಕ ಆದೇಶದ ಪ್ರತಿ ಜೈಲಿಗೆ ತಲುಪುತ್ತಿದ್ದಂತೆಯೇ ಇವತ್ತೇ ನಾಗ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇನ್ನು ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿರುವ A6 ಜಗದೀಶ್ ಮತ್ತು A12 ಲಕ್ಷ್ಮಣ್ ಕೂಡ ಇವತ್ತೇ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಭರ್ತಿ 6 ತಿಂಗಳು ಜೈಲುಗಳ ಕಂಬಿ ಎಣಿಸಿದ್ದ ಡಿ ಗ್ಯಾಂಗ್ಗೆ ಅಂತೂ ರಿಲೀಸ್ ಭಾಗ್ಯ ಸಿಕ್ಕಿದೆ. ಕೋರ್ಟ್ ಷರತ್ತುಗಳನ್ನ ಮೀರಿದ್ರೆ ಕೊಲೆ ಆರೋಪಿಗಳು ಮತ್ತೆ ಜೈಲು ಸೇರಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್ TV9.